ಕರಕರೆ ಸೇವಾ ಫ್ರೆಂಡ್ಸ್ನಲ್ಲಿ ನಾನು 2ನೇ ಅವಧಿಯ ಅಧ್ಯಕ್ಷ. ಹಲವಾರು ವೇದಿಕೆಯಲ್ಲಿ ಕರಕರೆ ಸೇವಾ ಫ್ರೆಂಡ್ಸ್ನ ಬಗ್ಗೆ ನಾವು ಅಭಿಪ್ರಾಯವನ್ನು ಖಡಾಖಂಡಿತವಾಗಿ ನೇರವಾಗಿ ಹೇಳಿದ್ದುಂಟು. ಆದರೆ ವಿಶೇಷತೆ ಏನಂದರೆ, ಈ ದಿನ ನಾವು ಎಲ್ಲಿ ಹೋದರೂ ಏನೂ ಕೊಟ್ಟರು ಒಂದು ಪುಣ್ಯದ ಅಂಶ ಸಿಗುವಂಥ ಸಂಸ್ಥೆ ಸಿಕ್ಕಿದರೆ ಅದು ಇಂಥ ಕರಕರೆ ಸೇವಾ ಸಂಸ್ಥೆಯಲ್ಲಿ ಮಾತ್ರ. ಮಾನ್ಯ ಶಾಸಕರು ಹೇಳಿದರು, ಕಾರ್ಯಕ್ರಮವನ್ನು ವಾರ್ಷಿಕೋತ್ಸವ ಮಾಡ್ಬೋದು, ಆರ್ಕೆಸ್ಟ್ರಾ ಮುಖಾಂತರ ಮಾಡ್ಬೋದು. ಆದರೆ ನವೀನ್ ಕನಸುಗಾರ ಹೇಳಿದಂತೆ ಕಾರ್ಯಕ್ರಮ ಮಾಡುವುದು ಒಂದು ಪುಣ್ಯದ ಕಾರ್ಯಕ್ರಮ ಆಗಬೇಕಾದ್ರೆ ಇಂಥ ವಿದೇಶ ಶಾಲೆ ಈ ನಮ್ಮ ದೇವರ ಮಕ್ಕಳೊಂದಿಗೆ ಇವರು ಇದು ಕೊಟ್ಟಿದ್ದಾರೆ ಕೊಟೇಶನ್, ದೇವರ ಮಕ್ಕಳೊಂದಿಗೆ ವಿಜೇತ ಶಾಲೆಯಲ್ಲಿ ಮಾಡೋದ್ರ ಮೂಲಕ ಕರಕರೆ ಸೇವೆ ಫ್ರೆಂಡ್ಸಿನ ಒಂದು ಪುಣ್ಯದ ಅಂಶ ನಮಗೆ ಎಲ್ರಿಗೂ ಬಂದಿದೆ ಅಂತೇಳಿ ನಾನು ಸಂತೋಷ ಪಡುತ್ತೇನೆ. ಖಂಡಿತವಾಗಿ ಇವತ್ತು ನವೀನ್ ಬಂದ ದಾರಿ ನಮಗೆಲ್ಲ ಗೊತ್ತಿದೆ. ಈಗ ನವೀನ್ ಅಲ್ಲಿದ್ದರೂ ಕೂಡ ನವೀನ್ನ ಸ್ನೇಹತೆ ಆರಂಭವಾಗಿರುವಂಥದ್ದು ಕಾರ್ಕಳ ಬಸ್ ಸ್ಟ್ಯಾಂಡ್ನಲ್ಲಿ. ಇವತ್ತು ಅವರ ಸ್ನೇಹಿತರನ್ನು ಅವರು ಗುರುತಿಸಿದರು, 2 ಬಸ್ ನಿರ್ವಾಹಕರು ಮತ್ತು ಬಸ್ ಚಾಲಕರನ್ನು. ಯಾವತ್ತೂ ಒಬ್ಬ ಮನುಷ್ಯ ತನ್ನ ಮೂಲವನ್ನು ಮರೆಯುವುದಿಲ್ವ, ಅವ ಯಾವತ್ತೂ ಯಾರಿಗೂ ಕೂಡ ಯಾವ ರೀತಿಯ ಮೋಸ ಮಾಡೋದಿಲ್ಲವ. ಖಂಡಿತವಾಗಿ ಭಾರಿ ಇಷ್ಟ ಆಯಿತು ನವೀನ್ ಈ ಕಾನ್ಸೆಪ್ಟ್ ನೋಡಿ. ಇನ್ನೂ ಮುಖ್ಯವಾಗಿ ನಾವು ಇವತ್ತು ಶಾಲೆಗೆ ಒಂದು ಪಂಪ್ ಸೆಟ್ಟನ್ನು ಒದಗಿಸಿದ್ದಾರೆ. ಖಂಡಿತವಾಗಿಯೂ ಆ ಪಂಪ್ ಸೆಟ್ಟಲ್ಲಿ ಕಾಂತಿ ಮೇಡಮ್, ಅದು ಕರಕರೆ ಫ್ರೆಂಡ್ಸಿನ ಪ್ರೀತಿ ಗೌರವ. ನಿಮಗೆ ಶಾಲೆಗೆ ಬರುವಂಥದ್ದು ನೀರಲ್ಲ, ಅದು ನಮ್ಮ ಒಂದು ಗೌರವದ ಪ್ರೀತಿ ಬರುವಂಥದ್ದು ಆ ಪಂಪ್ ಸೆಟ್ನಲ್ಲಿ. ಅದು ನಿರಂತರವಾಗಿರಲಿ. ನಮ್ಮ ಕರಕರೆ ಫ್ರೆಂಡ್ಸ್ನ ಸೇವೆ ಯಾವತ್ತು ನಿಮ್ಮೊಟ್ಟಿಗೆ ಇದೆ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡುತ್ತೇನೆ. ಇನ್ನು ಮುಂದೇದಾಗಿ ನಾವು ಆನಂದ್ ಸರ್ ಅವರು ಪ್ರಾಸ್ತಾವಿಕ ಭಾಷಣ ಹೇಳಿದರು, ಶಾಸಕರು ಹೇಳಿದರು, ಪ್ರಶಾಂತ್ ಶೆಟ್ಟಿಯವರು ಕೂಡ ಹೇಳಿದರು, ಅವಿನಾಶ್ ಶೆಟ್ಟಿಯವರು ಉಲ್ಲೇಖ ಮಾಡಿದರು. ಯಾವತ್ತು ಈ ಸಮಾಜದಲ್ಲಿ ನಾವಾಗಿ ಇರಬೇಕು. ನಾವು ಬೇರೆಯವರು ಕಂಪೇರ್ ಮಾಡಿದಾಗ ಅಥವಾ ಬೇರೆಯವರು ನಮ್ಮನ್ನು ಹೊಗಳಿದಾಗ ನಾವು ವ್ಯತ್ಯಾಸ ಆದರೆ ನಾವು ಖಂಡಿತವಾಗಿ ಮನುಷ್ಯರಲ್ಲ. ನಾವು ನಮ್ಮತನವನ್ನು ಎಲ್ಲಿ ಬಿಟ್ಕೊಡ್ಲಿಕ್ಕಿಲ್ಲ. ನಮ್ಮನ್ನು ಹೊಗಳಿದ್ರು ತೆಗಳಿದ್ರು ಅದು ಕ್ಷಣಿಕ ಮಾತ್ರ. ಬಟ್ ನಾವಾಗೇ ಇರುವುದು ಮಾತ್ರ ಒಂದು ಶಾಶ್ವತ. ಹಾಗಾಗಿ ಕರಕರೆ ಫ್ರೆಂಡ್ಸಲ್ಲಿ ರಿಕ್ವೆಸ್ಟ್ ಮಾಡ್ತೇನೆ, ಕರಕರೆ ಫ್ರೆಂಡ್ಸ್ ಅದರ ಅಸ್ತಿತ್ವವನ್ನು, ಅದರ ಉದ್ದೇಶವನ್ನು, ಮೊದಲ ಉದ್ದೇಶವನ್ನು ಕಡೆ ಉದ್ದೇಶವರೆಗೆ ಇಟ್ಟುಕೊಂಡ್ರೆ ಅದು ಖಂಡಿತವಾಗಿ ಯಾರೂ ಅದಕ್ಕೆ ಸವಾಲಿಲ್ಲ ಅನ್ನುವಂಥ ವಿಚಾರವನ್ನು ಹೇಳಲಿಕ್ಕೆ ಬಯಸ್ತೇನೆ. ಇನ್ನಷ್ಟು ಕಾರ್ಯಕ್ರಮ ನಡೆಯಲಿ. ಚಿಕ್ಕ ಮಕ್ಕಳನ್ನು ನೋಡುವಾಗ ಇಲ್ಲಿ ಮಾತಿಗಿಂತ ಭಾವನಾತ್ಮಕವಾದ ಸಂದೇಶಗಳು ಬರ್ತವೆ. ಆ ಮಕ್ಕಳು ಆ ಚಪ್ಪಲನ್ನು ಹೊಡೆಯುವಾಗ, ಆ ಮಕ್ಕಳನ್ನು ನಿಲ್ಲುವಾಗ, ಆ ಚಪ್ಪಲೆಯನ್ನು ಹೊಡೆದು ಇಲ್ಲಿಗೆ ಸ್ಟೇಜಿಗೆ ಓಡಿ ಬರುವಾಗ, ಇದೆಲ್ಲ ನೋಡುವಾಗ ಖಂಡಿತವಾಗಿಯೂ ಕಾಂತಿ ಮೇಡಮ್ ಅವರ ಈ ಏನಿದೆ ಕಾರ್ಯ, ಮೇಡಮ್ ಇದೊಂದು ದೊಡ್ಡ ಒಂದು ಚಾಲೆಂಜ್ ನಿಮಗೆ. ಖಂಡಿತವಾಗಿಯೂ ನಾವೆಲ್ಲ ಅನುಭವದಲ್ಲಿ ಕಂಡುವಂಥ ವಿಚಾರ ಅಂದರೆ, ನಮ್ಮ ಮನೆಯಲ್ಲಿ ಒಂದು ಮಗು ವಿಶೇಷ ಮಗುವಾಗಿದ್ದರೆ ಆ ಸಮಸ್ಯೆಯನ್ನು ನಾವು ಯಾವ ರೀತಿ ಅರಿಬೋದು ಎನ್ನುವುದನ್ನು ನಾವು ಜಸ್ಟ್ ಒಂದು 2 ನಿಮಿಷ ಯೋಚನೆ ಮಾಡಿದರೆ, ಇಂಥ ಶಾಲೆಯಲ್ಲಿ ಇಷ್ಟು ಜನ ಮಕ್ಕಳನ್ನು ಇಷ್ಟು ವರ್ಷದಿಂದ ವ್ಯವಸ್ಥಿತವಾಗಿ ನಡೆಸಿಕೊಂಡು ಬಂದಿರೋಂಥ ಈ ಶಾಲೆಯ ಈ ಕಾಂತಿ ಮೇಡಮ್ ತಂಡಕ್ಕೆ ಮತ್ತು ಇಲ್ಲಿರೋ ಶಿಕ್ಷಕರಿಗೆ ನಮ್ಮ ಗೌರವಪೂರ್ವಕವಾದ ಪ್ರಣಾಮಗಳು ಮೇಡಮ್. ಖಂಡಿತವಾಗಿ ಶಾಲೆಯಲ್ಲಿ ಉತ್ತಮವಾಗಿ ವಿದ್ಯಾರ್ಥಿಗಳು ವಿಕಾಸನ ಹೊಂದಿ ಅವರ ಜೀವನವನ್ನು ನಡೆಸುವಲ್ಲಿ ನೀವು ಕೊಡುವಂಥ ವಿದ್ಯೆಯನ್ನು ಅವರು ಅರಗಿಸಿಕೊಳ್ಳುವಂಥ ಶಕ್ತಿ ಭಗವಂತ ನೀಡಲಿ. ಕರಕರೆ ಫ್ರೆಂಡ್ಸ್ ಸೇವಾ ಗಳದ ನವೀನ್ ಮತ್ತು ನಮ್ಮ ಪದಾಧಿಕಾರಿಗಳು ಇಂಥ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಇದೇ ರೀತಿ ಮಾಡಿಕೊಂಡು ಮಾದರಿ ಕಾರ್ಯಕ್ರಮ ಮೂಡಿಬರಲಿ. ಇಲ್ಲಿ ಬರೆದಂಥ ಎಲ್ಲರಿಗೂ ಕೂಡ ಒಂದೇ ಮಾತಿನಲ್ಲಿ ಗೌರವಿಸುತ್ತಾ, ಅವಕಾಶಕ್ಕಾಗಿ ವಂದಿಸುತ್ತಾ ನಾನು 2 ಮಾತನ್ನು ಮುಗಿಸ್ತೇನೆ. ನಮಸ್ತೆ, ಥ್ಯಾಂಕ್ ಯು.